ಓಂ ಶಾಂತಿ. ಮನಸ್ಸನ್ನು ಸುಖ ಶಾಂತಿಯಿಂದ ತುಂಬಿಕೊಳ್ಳಬೇಕು. ನಾನು ಬಾಬಾರವರ ಪರಮಪಿತರವರ ಅಗಲಿ ಹೋಗಿ ಸಿಕ್ಕಿದಂತಹ ಮಗುವಾಗಿದ್ದೇನೆ. ಬಹಳ ಸುಖಿಯಾಗಿದ್ದೇನೆ, ಆನಂದಿತನಾಗಿದ್ದೇನೆ. ನಾನು ಯಾರಾಗಿದ್ದೇನೆ, ಹೇಗಿದ್ದೇನೆ, ನನ್ನ ಬಾಬಾ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು.
ಓ ನನ್ನ ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳೇ, ಬನ್ನಿ ಮಕ್ಕಳೇ, ನನ್ನ ಹತ್ತಿರ ಬಂದು ಕುಳಿತುಕೊಳ್ಳಿ. ತಮ್ಮ ಹೃದಯದ ಮಾತನ್ನ ತಿಳಿಸಿ. ಎಲ್ಲ ಚೆನ್ನಾಗಿದೆಯಾ ತಾನೇ? ಹೌದು ಬಾಬಾ, ತಮ್ಮವರಾಗುವ ಕಾರಣ ಈ ಜೀವನ ಖುಷಿಯಾಗಿ ತುಂಬಿದೆ. ನಮ್ಮ ಇಡೀ ಜೀವನ ಸಂಪೂರ್ಣ ಖುಷಿಯಾಗಿದೆ ಬಾಬಾ. ನಾವು ಇಡೀ ಕಲ್ಪಕ್ಕೋಸ್ಕರ ನಮ್ಮ ಜೀವನ ಧನ್ಯವಾಗಿದೆ. ಯಾರ ತಲೆಯ ಮೇಲೆ ತ್ರಿಭುವಿನ ಪತಿಯ ಕೈ ಇದೆ, ಸ್ವಯಂ ಭಾಗ್ಯ ವಿಧಾತ ಯಾರಿಗೆ ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ, ಸದಾ ತ್ರಿಲೋಕಿನಾಥನ ಛತ್ರ ಛಾಯೆಯಲ್ಲಿ ಯಾರ ನಿವಾಸ ಸ್ಥಾನವಿದೆ ಅವರಿಗೆ ಯಾವುದೇ ವಸ್ತುವಿನ ಕೊರತೆ ಎಲ್ಲಿಂದ ಇರುತ್ತದೆ ಬಾಬಾ? ತಾವಂತೂ ನಮಗೆ ಸದಾ ಕಾಲಕ್ಕೋಸ್ಕರ ಭರ್ಪೂರ್ ಮಾಡಿದ್ದೀರಾ. ಮುದ್ದಾದ ಮಕ್ಕಳೇ, ಬಾಬಾ ತಾವು ಮಕ್ಕಳನ್ನ ಪ್ರತಿನಿತ್ಯ ಕಾಯುತ್ತಾರೆ. ಈ ಮಗು ತನ್ನ ಎಲ್ಲ ಸಮಾಚಾರವನ್ನ ತಿಳಿಸಲಿ ಎಂದು ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ತಂದೆಯಿಂದ ಮಧುರಾತಿ ಮಧುರವಾದಂತ ರೀತಿಯಲ್ಲಿ ವಾರ್ತಾಲಾಪವನ್ನು ಮಾಡಿ हाँ मीठे बाबा. ಹೌದು ಮಧುರ ಬಾಬಾ, ನಿಮ್ಮ ವಿನಃ ನಮಗೆ ಯಾರಿದ್ದಾರೆ? ತಮ್ಮಂತಹ ಸತ್ಯ ಪ್ರೀತಿಯ ಜೊತೆಗಾರ ಮೂರು ಲೋಕಗಳಲ್ಲಿ ಮೂರು ಕಾಲಗಳಲ್ಲಿ ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಆತ್ಮಗಳ ಹೃದಯವನ್ನು ಗೆಲ್ಲುವಂತಹ ಹೃದಯರಾಮ ತಾವೇ ಆಗಿದ್ದೀರಾ ಬಾಬಾ, ತಾವೇ ಆಗಿದ್ದೀರಾ.
ಪ್ರತಿಯೊಂದು ಮಾತು ನಿಮಗೆ ತಿಳಿಸಿ ನಮ್ಮ ಹೃದಯದಲ್ಲಿ ಆನಂದವಾಗುತ್ತದೆ. ಬಹಳ ಸುಖಕರದ ಅನುಭವ ಆಗುತ್ತದೆ ಬಾಬಾ. ಆ ಕಾರಣ ಪ್ರತಿನಿತ್ಯ ಇಡೀ ದಿನದ ಎಲ್ಲ ಮಾತುಗಳನ್ನು ತಮ್ಮ ಮುಂದೆ ಶೇರ್ ಮಾಡುತ್ತೇವೆ, ತಮಗೆ ತಿಳಿಸಿಕೊಡುತ್ತೇವೆ ಬಾಬಾ. ತಮ್ಮ ಮನಸ್ಸಿನ ಮಿತ್ರ ತಾವೇ ಆಗಿದ್ದೀರಾ ಬಾಬಾ, ತಾವೇ ಆಗಿದ್ದೀರಾ. ಅಲ್ಲಿ ಇಲ್ಲಿ ಮನಸ್ಸನ್ನ ಇಟ್ಟು ನಾವು ನೋಡಿದೆವು, ಏನು ಸಿಕ್ಕಿತು, ಏನೂ ಸಿಗಲಿಲ್ಲ. 83 ಜನ್ಮ 63 ಜನ್ಮಗಳು ಅಲೆದಾಡುತ್ತಾ ಬಂದೆವು. ಯಾರ್ಯಾರನ್ನೋ ತನ್ನವರನ್ನಾಗಿ ಮಾಡಿಕೊಂಡೆವು, ಆದರೆ ಏನೂ ಸಿಗಲಿಲ್ಲ. ಮಧುರ ಬಾಬಾ ತಮ್ಮನ್ನು ಪಡೆದುಕೊಂಡು ಎಲ್ಲವನ್ನೂ ಪಡೆದುಕೊಂಡು ಬಿಟ್ಟೆನು. ನಾವಂತೂ ಸಂಪೂರ್ಣ ತಿಳುವಳಿಕೆ ಇಲ್ಲದವರಾಗಿದ್ದೆವು. ನಾವು ಸಂಪೂರ್ಣ ಪತಿತ ಮೈಲಿಗೆಯಾಗಿದ್ದೆವು. ಬಾಬಾ, ನಾವು ಆತ್ಮಗಳ ಪ್ರತಿ ತಾವೆಷ್ಟೊಂದು ದಯೆಯನ್ನ ತೋರಿಸಿದ್ದೀರಾ. ತಾವು ನಮಗೋಸ್ಕರ ಈ ಪತಿತ ವಿಕಾರಿ ದುಃಖ ಪ್ರಪಂಚದಲ್ಲಿ ಬಂದಿದ್ದೀರಾ. ತಮ್ಮ ಋಣವನ್ನು ಎಂದೂ ಸಹ ಮರೆಯುವುದಕ್ಕೆ ಸಾಧ್ಯವಿಲ್ಲ ಬಾಬಾ. ಈಗಂತೂ ಬಾಬಾ ನಾವು ನಿಮ್ಮ ಜೊತೆಯಲ್ಲೇ ಇರುತ್ತೇವೆ, ತಮ್ಮ ಜೊತೆಯಲ್ಲೇ ಕೇಳುತ್ತೇವೆ. ನನ್ನ ಮನಸ್ಸಿನ ಮಾತನ್ನ ನಿಮಗೆ ತಿಳಿಸುತ್ತೇವೆ. ವಾ ನನ್ನ ಮಕ್ಕಳೇ, ವಾ ವಾ. ತಂದೆ ತಿಳಿಸಿದರು ಹಾಗೂ ಮಕ್ಕಳು ಒಪ್ಪಿದರು. ಬನ್ನಿ ಮಕ್ಕಳೇ, ಬನ್ನಿ. ಬಾಪ್ ದಾದಾರವರ ಬಾಹುಗಳಲ್ಲಿ ಸಮಾವೇಶವಾಗಿ ಓ ಬಾಬಾ, ಕಮಾಲ್ ಮಾಡಿದ್ದೀರಾ ನನ್ನ ಜೀವನವನ್ನು. ನೀವು ನನ್ನವರನ್ನಾಗಿ ಮಾಡಿಕೊಂಡು ಅಪ್ಪಿಕೊಂಡು ಎಷ್ಟು ಹಗುರವನ್ನಾಗಿ ಮಾಡಿದ್ದೀರಾ ಬಾಬಾ. ಎಲ್ಲ ದುಃಖವನ್ನು ತಾವು ದೂರ ಮಾಡಿದ್ದೀರಾ. ಇಷ್ಟೊಂದು ಆನಂದ, ಇಂತಹ ಅನುಭೂತಿ
ಇದುವರೆಗೂ ಪ್ರಪಂಚದ ಯಾವುದೇ ವಸ್ತುವಿನಲ್ಲಿ ಯಾವುದೇ ವೈಭವದಿಂದ ಪ್ರಾಪ್ತಿಯಾಗಿರಲಿಲ್ಲ. ಈ ಶಾಂತಿ ಹಾಗೂ ಖುಷಿಯನ್ನು ಹುಡುಕುತ್ತಿದ್ದೆವು ಹಾಗೂ ನೋಡಿ, ಇಂದು ಆ ಒಂದು ಅಪೂರ್ವವಾದ ಖಜಾನೆಯೂ ಸಿಕ್ಕಿದೆ. ಈ ರೀತಿ ಅನಿಸುತ್ತದೆ, ಈ ಒಂದು ಸೃಷ್ಟಿಯಲ್ಲಿ ನನ್ನಂತಹ ಸೌಭಾಗ್ಯಶಾಲಿ, ಇಂತಹ ಅಕುಟ ಖಜಾನೆಯಿಂದ ಸಂಪನ್ನ ಯಾರೂ ಸಹ ಇಲ್ಲ.
ಕಲ್ಪದ ಈ ಒಂದು ಅವಿನಾಶಿಯಾದಂತಹ ಬಾಂಧವ್ಯ ಬಾಬಾ. ಈಗಂತೂ ಈ ಮನಸ್ಸು ನಿಮ್ಮ ವಿನಃ ಒಂದು ಕ್ಷಣವೂ ಇರುವುದಕ್ಕೆ ಇಷ್ಟಪಡುವುದಿಲ್ಲ ಬಾಬಾ. ನಾವು ಯಾವಾಗ ನಿಮ್ಮವರಾಗಿದ್ದೇವೆ ಬಾಬಾ, ನೀವೇನು ಅದ್ಭುತ ಮಾಡಿದ್ದೀರಾ. ಈಗಂತೂ ಅನಿಸುತ್ತದೆ ನಾವೀ ಜಗತ್ತಿನಲ್ಲೇ ಇದ್ದೇವೆ. ಕೆಲವೊಮ್ಮೆ ಈ ರೀತಿ ಅನಿಸುತ್ತದೆ ಯಾವಾಗ ನಾವು ದೂರ ಹೊರಟು ಹೋಗಿದ್ದೇವೆ. ಓ ಜಾದೂಗರ್ ಬಾಬಾ, ತಾವು ಏನು ಜಾದೂ ಮಾಡಿದ್ದೀರಾ. ಯಾರು ತಮ್ಮ ಜೀವನದಲ್ಲಿ ನಮ್ಮ ದೃಷ್ಟಿ ವೃತ್ತಿಯಲ್ಲಿ ಇಷ್ಟೊಂದು ಪರಿವರ್ತನೆ ಬಂದಿದೆ. ಈ ರೀತಿ ಮನಸ್ಸನಿಸುತ್ತದೆ ಬಾಬಾ, ಈ ಸಮಯದಲ್ಲಿ ಇಲ್ಲೇ ಉಳಿದು ಬಿಡಬೇಕು. ತಮ್ಮ ಈ ಒಂದು ಮಿಲನದ ಕ್ಷಣ ಸಂಗಮಯುಗ ಇದೇ ರೀತಿ ನಡೆಯುತ್ತಿರಬೇಕು. ನಾವು ನಿಮ್ಮ ಜೊತೆಯಲ್ಲಿ ಸದಾ ತಮ್ಮ ಜೊತೆಯಲ್ಲೇ ಇರಬೇಕು. ತಮ್ಮ ನೆನಪಿನಲ್ಲಿ ಸಮಾವೇಶವಾಗಿರಬೇಕು, ಮುಳುಗಿ ಹೋಗಬೇಕು ಬಾಬಾ. ಇಂದು ನಮ್ಮೆಲ್ಲರಿಗೆ ತಪಸ್ಸನ್ನ ಮಾಡುವ ಶ್ರೇಷ್ಠ ಸಮಯ ಸಿಕ್ಕಿದೆ. ಯಾರ ಒಂದು ಸಮಯ ಪ್ರಭು ನೆನಪಿನಲ್ಲಿ ಸಫಲವಾಗುತ್ತದೆ, ಅವರ ಜೀವನ ಸಫಲಪೂರ್ವಕವಾಗುತ್ತದೆ. ಯಾವ ಕ್ಷಣ ಪ್ರಭುವಿನ ನೆನಪಿನಲ್ಲಿ ಸಫಲವಾಗುತ್ತದೆ, ಅದು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. ಇಂದು 4 ಕಡೆಯಿಂದ ಮನಸ್ಸು ಬುದ್ಧಿಯನ್ನು ಸಮಾವೇಶ ಮಾಡಿಕೊಂಡು ಮಸ್ತಕದಲ್ಲಿ ಒಳೆಯುವಂತಹ ತನ್ನ ಸತ್ಯ ಸ್ವರೂಪದ ಕಡೆ ತನ್ನನ್ನು ಏಕಾಗ್ರ ಮಾಡಿಕೊಳ್ಳಬೇಕು. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ನಾನು ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಒಂದು ಸಂಗಮಯುಗ ಕಲ್ಯಾಣಕಾರಿ ಯುಗವಾಗಿದೆ. ಈ ಸಂಗಮಯುಗ ಪುರುಷೋತ್ತಮ ಸಂಗಮಯುಗವಾಗಿದೆ. ಇದು ಅದೇ ಸಮಯವಾಗಿದೆ. ಪೂರ್ಣ ಕಲ್ಪದ ಸುಂದರವಾದ ವೇಳೆಯಾಗಿದೆ. ಯಾವುದರಲ್ಲಿ ಆತ್ಮ ಪರಮಾತ್ಮನ ಮಂಗಳ ಮಿಲನವಾಗುತ್ತದೆ. ಸಂಪೂರ್ಣ 5000 ವರ್ಷದಲ್ಲಿ ಇದು ಅದೇ ಸಮಯವಾಗಿದೆ. ಯಾವಾಗ ನಾನಾತ್ಮ ಪರಮಪಿತನ ಮಿಲನ ಮಾಡುತ್ತಿದ್ದೇನೆ, ಅವರಿಂದ ದೃಷ್ಟಿಯನ್ನ ತೆಗೆದುಕೊಂಡು ಶಕ್ತಿಶಾಲಿಯಾಗುತ್ತೇನೆ. ಇದು ಅದೇ ಸಮಯವಾಗಿದೆ. ಸ್ವಯಂ ಭಗವಂತ
ತಂದೆಯಾಗಿ ಪಾಲನೆಯನ್ನು ನೀಡುತ್ತಾರೆ. ಶಿಕ್ಷಕನಾಗಿ ಪ್ರತಿನಿತ್ಯ ಓದಿಸುವುದಕ್ಕೆ ಬರುತ್ತಾರೆ. ಸದ್ಗುರುವಾಗಿ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಸುತ್ತಾರೆ. ಇದು ಅದೇ ಸಮಯವಾಗಿದೆ. ಭಗವಂತನ ಜೊತೆಯಲ್ಲಿ ಇರುವಂತಹ ಸೌಭಾಗ್ಯ ಸಿಕ್ಕಿದೆ. ಇದು ಅದೇ ಸಮಯವಾಗಿದೆ. ಪರಮಾತ್ಮನ ಜೊತೆಯಲ್ಲಿ ವಾರ್ತಾಲಾಪವನ್ನು ಮಾಡುತ್ತೇವೆ. ಮಧುರಾತಿ ಮಧುರ ಮಾತುಗಳನ್ನಾಡುತ್ತೇನೆ. ಸರ್ವ ಸಂಬಂಧವನ್ನು ಅವರ ಜೊತೆಯಲ್ಲಿ ಜೋಡಿಸುತ್ತೇವೆ. ಇದು ಅದೇ ಸಮಯವಾಗಿದೆ. ಭಾಗ್ಯ ಬರೆಯುವಂತಹ ಕೈ ನಮ್ಮ ಕೈಯಲ್ಲಿದೆ. ನಾವು ಎಷ್ಟು ಬೇಕೋ ಭಾಗ್ಯವನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಬಹುದು. ಇದು ಆ ಒಂದು ಸಮಯವಾಗಿದೆ. ಸ್ವಯಂ ಭಗವಂತ ನಮ್ಮ ಸ್ನೇಹದ ಬಂಧನದಲ್ಲಿ ಬಂಧಿತರಾಗುತ್ತಾರೆ. ಯಾವಾಗ ಬೇಕೋ, ಯಾವ ಸಂಬಂಧದಿಂದ ಬೇಕೋ ನಾವು ಅವರನ್ನು ನೆನಪು ಮಾಡಬೇಕು. ಶಕ್ತಿಗಳನ್ನು ತುಂಬಿಕೊಳ್ಳಬೇಕಾಗಿದೆ. ಮಧುರ ಮಕ್ಕಳೇ, तुम्हें ऐसा श्रेष्ठ जन्म, ಪೂರ್ಣ ಕಲ್ಪದಲ್ಲಿ ಇಂತಹ ಶ್ರೇಷ್ಠ ಜನ್ಮ, ऐसा श्रेष्ठ भाग्य, ಇಂತಹ ಶ್ರೇಷ್ಠ ಭಾಗ್ಯ, इतनी प्राप्तियां ಇಷ್ಟೊಂದು ಪ್ರಾಪ್ತಿಗಳು कभी नहीं हो सकती। ಎಂದೂ ಸಹ ಆಗುವುದಕ್ಕೆ ಸಾಧ್ಯವಿಲ್ಲ. ये ईश्वरीय गोद ಈ ಒಂದು ಈಶ್ವರಿಯ ಮಹಿಮೆ अभी ಈಗ इस एक जन्म में ही मिलती है। ಈ ಒಂದು ಜನ್ಮದಲ್ಲೇ ಸಿಗುತ್ತದೆ. आओ ಬನ್ನಿ, इसका पूरा आनंद लो। ಇದರ ಪೂರ್ಣ ಆನಂದವನ್ನು ತೆಗೆದುಕೊಳ್ಳೋಣ. खोए रहो ಮುಳುಗಿ ಹೋಗಿ बाप के प्यार में, ತಂದೆಯ ಪ್ರೀತಿಯಲ್ಲಿ, याद की गोदी में। ನೆನಪಿನ ಮಡಿಲಿನಲ್ಲಿ. सोचो, ಯೋಚನೆ ಮಾಡಿ, ಈ ಸಂಗಮ ಯುಗದಲ್ಲಿ ಏನೇನು ಸಿಕ್ಕಿದೆ, ಪ್ರಾಪ್ತಿಯಾಗುತ್ತದೆ. ಇದೇ ಸಮಯ. ಸರ್ವಶಕ್ತಿವಂತ ನಮ್ಮ ಕೈಯನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡು ವಿಶ್ವದ ಬಾದಶಾಹ ರಾಜನನ್ನಾಗಿ ಮಾಡುತ್ತಾರೆ. ಇದು ಅದೇ ಸಮಯವಾಗಿದೆ. ಬಾಬಾ ತನ್ನ ವರದ ಹಸ್ತವನ್ನ ತಲೆಯ ಮೇಲಿಡುತ್ತಾ ಹೇಳುತ್ತಾರೆ, ಮಗು, ನಾನು ಸದಾ ನಿನ್ನ ಜೊತೆಯಲ್ಲಿದ್ದೇನೆ. ನಾನು ಕ್ಷಣ ಕ್ಷಣ ನಿಮ್ಮ ಜೊತೆಯಲ್ಲಿರುತ್ತೇನೆ. ಪರಿಶ್ರಮ ಪಡುತ್ತೇನೆ. ಸಂಗಮಯುಗದಲ್ಲಿ ಬಾಬಾರವರಿಂದ ಎಲ್ಲವೂ ಸಿಕ್ಕುವಂತಹ ಸೌಭಾಗ್ಯ ಸಿಕ್ಕಿದೆ. ನೆನಪನ್ನ ಮಾಡಿ
ಆ ಅವ್ಯಕ್ತ ಮಿಲನದ ದಿನ ನಾವೆಲ್ಲರೂ ಡೈಮಂಡ್ ಹಾಲಿನಲ್ಲಿ ಅನೇಕ ಆತ್ಮಗಳ ಮಧ್ಯದಲ್ಲಿ, ಪವಿತ್ರ ಬ್ರಾಹ್ಮಣ ಆತ್ಮಗಳ ಮಧ್ಯದಲ್ಲಿ ಬಾಬಾ ಭಗವಂತ ಓದಿಸುವುದನ್ನ ನೋಡಿದ್ದೇವೆ. ದೃಷ್ಟಿಯಿಂದ ಪರಿವರ್ತನೆ ಮಾಡುವುದನ್ನು ನೋಡಿದ್ದೇವೆ. ಆತ್ಮನಿಗೆ ಪ್ರಾಣ ಶಕ್ತಿಯನ್ನ ತುಂಬುತ್ತಾರೆ. ನಿರಾಶಾವಾದಿಗಳಿಗೆ ಆಶಾವಾದಿಯನ್ನಾಗಿ ಮಾಡುತ್ತಾರೆ. ತನ್ನ ವರದ ಹಸ್ತದಿಂದ ಟೋಲಿಯನ್ನು ತಿನ್ನಿಸುವುದನ್ನು ನೋಡಿದ್ದೇವೆ. ಧನ್ಯ ಈ ಕಣ್ಣುಗಳು, ಯಾರೆಲ್ಲ ಪ್ರಭುವಿನ ಲೀಲೆಯನ್ನು ಸ್ವಯಂ ಹೃದಯದ ಅನುಭೂತಿಗಳಿಂದ, ಅಂತಃಕರಣದಿಂದ ಅನುಭೂತಿಯನ್ನು ಮಾಡಿಸಿದ್ದೇವೆ. ಈ ಸಂಗಮಯುಗದಲ್ಲಿ ಆತ್ಮ ಪರಮಾತ್ಮನ ಮಿಲನ ಸತ್ಯವಾದ ಕುಂಭವಾಗಿದೆ, ಮಂಗಳ ಮಿಲನವಾಗಿದೆ. ಈ ಮಿಲನದಲ್ಲಿ ತನ್ನ ಭಾಗ್ಯವನ್ನು ಉಳಿಯುತ್ತಿರುವುದನ್ನು ನೋಡಿ, ವಾ ನನ್ನ ಭಾಗ್ಯ, ವಾ ವಾ. संगम की बेला है सुहानी, संगम की बेला है सुहानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। ये समय है बड़ा वरदानी, ये समय है बड़ा वरदानी, ये समय है बड़ा वरदानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। संगम पर ही शिव बाबा है आते, ज्ञान शंख से सबको जगाते। संगम पर ही शिव बाबा है आते, ज्ञान शंख से सबको जगाते। सुनाते हैं मीठी वाणी, सुनाते हैं मीठी वाणी, ये समय है बड़ा वरदानी। संगम की बेला है सुहानी, ये समय है बड़ा वरदानी। आ
ब्राह्मण बनते सम्मुख शिव से बातें करते, संगम पर ही ब्राह्मण बनते सम्मुख शिव से बातें करते। मिलन मिला इसकी निशानी, मिलन मिला इसकी निशानी, ये समय है बड़ा वरदानी। संगम की बेला है सुहानी, ये समय है बड़ा वरदानी। ಬಾಬಾರವರ ಜೊತೆಯಲ್ಲಿ ಮಧುರಾತಿ ಮಧುರ ವಾರ್ತಾಲಾಪವನ್ನ ಮಾಡಿ, ನನ್ನ ಮಧುರ ಬಾಬಾ, ತಾವು ನನ್ನವರಾಗಿದ್ದೀರಾ, ನನ್ನ ಪ್ರೀತಿಯ ಬಾಬಾ, ತಾವು ನನ್ನವರಾಗಿದ್ದೀರಾ, ನನ್ನ ಕಣ್ಣುಗಳಲ್ಲೂ ತಾವೇ ಇದ್ದೀರಾ, ನನ್ನ ವಿಚಾರದಲ್ಲೂ ನನ್ನ ಸ್ವಪ್ನಗಳಲ್ಲೂ ತಾವೇ ನನ್ನ ಜಗತ್ತಾಗಿದ್ದೀರಾ, ತಾವೇ ನನ್ನ ಆಧಾರವಾಗಿದ್ದೀರಾ, ಸ್ಮೃತಿಯಲ್ಲೂ ತಾವೇ, ದೃಷ್ಟಿಯಲ್ಲೂ ತಾವೇ, ಎಲ್ಲೆಲ್ಲೂ ನೋಡುತ್ತೇನೆ ತಮ್ಮ ವಿನಃ ನನಗೆ ಮತ್ತೊಬ್ಬರಿಲ್ಲ. ನನ್ನ ಪ್ರತಿಜ್ಞೆಯಾಗಿದೆ, ನಾನು ಎಂದೂ ನಿಮ್ಮನ್ನು ಮರೆಯಬಾರದು. ತಮ್ಮ ನೆನಪಿನಿಂದ ಸದಾ ಶಕ್ತಿಶಾಲಿಯಾಗಿರಬೇಕು. ಯಾವಾಗ ನನ್ನ ಜೀವನದಲ್ಲಿ ತಾವು ಬಂದಿದ್ದೀರಾ, ನನ್ನ ಜೀವನ ಬದಲಾಯಿತು. ಜೀವನ ಖುಷಿಯಿಂದ ಭರ್ಪೂರವಾಯಿತು. ಗುಣ ಹಾಗೂ ಶಕ್ತಿಗಳಿಂದ ಬಾಬಾ ಅದ್ಭುತ ಮಾಡಿದ್ದೀರಾ. ಭಕ್ತಿಯ ಫಲವನ್ನ ಕೊಡುವುದಕ್ಕೆ, ಜನ್ಮ ಜನ್ಮಾಂತರದ ಬಾಯಿಕೆಯನ್ನ ನೀಗಿಸುವುದಕ್ಕೆ ಭಗವಂತ ನನ್ನ ಸನ್ಮುಖದಲ್ಲಿ ಇದ್ದಾರೆ. ಬಾಬಾರವರ ಉಪಸ್ಥಿತಿಯಿಂದ ಸಂಪೂರ್ಣ ಮನೆ ಪ್ರಕಾಶಮಯವಾಗಿದೆ. ಎಲ್ಲ ವಿಘ್ನಗಳನ್ನು ಸಮಾಪ್ತಿ. ನಾನಾತ್ಮ ಸದಾ ವಿಜಯಿ, ನಿರ್ವಿಘ್ನ. ಬಾಬಾರವರ ಉಪಸ್ಥಿತಿ ನನಗೆ ವರದಾನವಾಗಿದೆ. ಹೇಗೆ ದೀಪಾವಳಿಯಲ್ಲಿ
ದೀಪವನ್ನು ಬೆಳಗಿಸುತ್ತೇವೆ. ಅಂಧಕಾರ ದೂರವಾಗುತ್ತದೆ. ಇಂದು ಮಹಾಜ್ಯೋತಿಯ ಆಗಮನದಿಂದ ಅವರ ಅಂಧಕಾರ ಸಮಾಪ್ತಿಯಾಯಿತು. ಬಾಬಾರವರನ್ನು ಸನ್ಮುಖದಲ್ಲಿ ಪಡೆದು ನಾನಾತ್ಮ ಧನ್ಯನಾದೆ. ನಾನು ಹೊಳೆಯುವಂಥ ನಕ್ಷತ್ರ ಹೊಳೆಯುತ್ತಿದ್ದೇನೆ. ಭಕ್ತಿಯ ಫಲ ಸಿಕ್ಕಿದೆ. ಭಗವಂತ ನನ್ನವರಾಗಿದ್ದಾರೆ. ತನ್ನ ವರದಾಸ್ತವನ್ನು ತಲೆಯ ಮೇಲಿಡುತ್ತಾ ನನಗೆ ಜನ್ಮ ಜನ್ಮಾಂತರಕ್ಕೋಸ್ಕರ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ. ಸದಾ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ತನ್ನ ಸುಂದರ ಜೊತೆಯನ್ನು ನೀಡುತ್ತಾ ನನ್ನ ಜೀವನ ಯಾತ್ರೆಯನ್ನು ಸಫಲ ಮಾಡಿಕೊಂಡಿದ್ದೇವೆ. मेहरबानियाँ प्यार में भीगे अफसाने कहती है जिंदगानियाँ। अगम निगम के भेद खुले सृष्टि नाटक को जान गए। दिव्य दृष्टि दी आपने तो हर पर्दे में पहचान गए। अगम निगम के भेद खुले सृष्टि नाटक को जान गए। दिव्य दृष्टि दी आपने तो हर पर्दे में पहचान गए। पल पल आपके साथ रहूं मैं, मिट गई सब तन्हाइयाँ। प्यार में भीगे अफसाने कहती है जिंदगानियाँ। बाबा ने मुझे स्वयं स्मृति दिलाई। ಬಾಬಾರವರು ನನಗೆ ಸ್ವಯಂ ಸ್ಮೃತಿಯನ್ನು ತರಿಸಿದ್ದಾರೆ. ಮಕ್ಕಳೇ, ನಿರ್ಬಲರಾಗಬೇಡಿ. मीठे बच्चे, तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की? बच्चे, मेरे बने हो
वक्त कभी मायूस या दिल शिकस्त नहीं होना। बाबा बैठा है ना, अब इस दुनिया से अपना मन हटाकर मुझ में लगाओ, फिर देखना तुम्हें अपने अंदर अथाह शांति, अथाह शक्ति का अनुभव करोगे। महसूस कर। ಅನುಭೂತಿ ಮಾಡಿ ಬಾಬಾರವರ ಶಕ್ತಿಗಳು ಫೌಂಟೇನಿನ ತರಹ ನನ್ನ ಆತ್ಮನ ಮೇಲೆ ಬೀಳುತ್ತಿದೆ. ಈ ಶಕ್ತಿಗಳಲ್ಲಿ ಆನಂದವೆಂದರೆ ಆನಂದವಿದೆ, ಪರಮ ಆನಂದವಿದೆ. ಬಾಬಾರವರ ಸನ್ಮುಖದಲ್ಲಿ ಕುಳಿತು ನೋಡಿ ಆ ಸತ್ಯಂ ಶಿವಂ ಸುಂದರಂ ಅವರನ್ನು. ಅವರು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡುತ್ತಿದ್ದಾರೆ. ಯಾರು ಅಸಂಭವವನ್ನ ಸಂಭವವನ್ನಾಗಿ ಮಾಡುತ್ತಾರೆ ಇವರೇ ಆಗಿದ್ದಾರೆ. ಪರಿಶ್ರಮವನ್ನ ಸಹಜವನ್ನಾಗಿ ಮಾಡುತ್ತಾರೆ ಇವರೇ ಆಗಿದ್ದಾರೆ. ಪ್ರಾಣಗಳಲ್ಲಿ ಶಕ್ತಿಯನ್ನು ತುಂಬುತ್ತಾರೆ. ಹೃದಯ ಮತ್ತೆ ಮತ್ತೆ ನನ್ನ ಬಾಬಾ ಗೀತೆಯನ್ನು ಆಡುತ್ತದೆ. याद है ना जब बाप के बने तो बाप ने क्या समृद्धि दिलाई। आप कलम पहले वाले भाग्यवान आत्माओं, याद करो दिल से पहला स्नेह का शब्द कौन सा निकला? मेरा मीठा बाबा। ತಮ್ಮ ಮಹಿಮೆ, ತಮ್ಮ ಪ್ರೀತಿ, ಹೃದಯ ಮತ್ತೆ ಮತ್ತೆ ಆಡುತ್ತದೆ. ಈ ಹೃದಯ ತಮಗೆ ಸಮರ್ಪಿತವಾಗಿದೆ ಬಾಬಾ. ಈ ಮನಸ್ಸು ತಮಗೆ ಸಮರ್ಪಿತ. ಈ ಬುದ್ಧಿ ತಮಗೆ ಸಮರ್ಪಿತವಾಗಿದೆ ಬಾಬಾ. ತಾವು ನನಗೆ ಯಾವಾಗ ಬೇಕೋ, ಎಲ್ಲಿ ಬೇಕೋ, ಯಾವ ಸೇವೆಯಲ್ಲಿ ಬೇಕೋ
ಪ್ರಯೋಗ ಮಾಡಿ ಬಾಬಾರವರನ್ನ ಹೃದಯ ತುಂಬಿ ನೋಡುತ್ತಾ ಹೋಗಿ, ನೋಡುತ್ತಾ ಇರಿ. ಎಷ್ಟು ಮಧುರರಾಗಿದ್ದಾರೆ ಬಾಬಾ, ಎಷ್ಟು ಪ್ರಿಯರಾಗಿದ್ದಾರೆ ಬಾಬಾ. ಇಂತಹ ಬಾಬಾ ಮತ್ತಿನ್ಯಾರೂ ಇಲ್ಲ. ಬಾಬಾರವರ ಶಕ್ತಿಗಳಿಂದ ನಾನು ಆತ್ಮನೂ ಸಹ ಶಕ್ತಿಶಾಲಿಯಾಗುತ್ತಾ ಹೋಗುತ್ತಿದ್ದೇನೆ. ಬಾಬಾರವರ ಮತ್ತೆ ಸಮೀಪದಲ್ಲಿ ಬನ್ನಿ. ಬಾಬಾರವರ ಸಮೀಪದಲ್ಲಿ ಬರುತ್ತಾ ಅಂತಃಕರಣದಲ್ಲಿ ಸಂಪನ್ನತೆಯ ಅನುಭವ ಮಾಡುತ್ತಿದ್ದೇನೆ. ಬಾಬಾರವರನ್ನ ಪಡೆದುಕೊಂಡು ಎಲ್ಲವನ್ನ ಪಡೆದುಕೊಂಡೆ. ಹೌದು ಬಾಬಾ, ಯಾವಾಗ ನಿಮ್ಮನ್ನು ಪಡೆದುಕೊಂಡೆ? ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ರೀತಿಯಾದ ಕಾಮನೆ ಇಲ್ಲ, ಯಾವುದೇ ಇಚ್ಛೆ ಇಲ್ಲ. ನಾನು ನಿಮ್ಮನ್ನು ಪ್ರತ್ಯಕ್ಷ ಮಾಡುತ್ತೇನೆ. ಇದು ನನ್ನ ಇಚ್ಛೆಯಾಗಿದೆ. ಪ್ರತಿಯೊಂದು ಆತ್ಮ ನಿಮ್ಮನ್ನು ಗುರುತಿಸಲಿ, ಹೃದಯದಿಂದ ಹೇಳಲಿ, ನನ್ನ ಬಾಬಾ, ನನ್ನ ಬಾಬಾ ಬಂದಿದ್ದಾರೆ, ಹೃದಯದ ಆಶ್ರಯ ಬಂದಿದ್ದಾರೆ, ಪ್ರಾಣದ ಪ್ರಿಯ ಬಂದಿದ್ದಾರೆ. ಆ ದೃಶ್ಯ ನೋಡುತ್ತಿದ್ದೇನೆ. ಪ್ರತಿಯೊಂದು ಆತ್ಮ ತಮ್ಮ ಕಡೆ ನೋಡುತ್ತಿದ್ದಾರೆ, ಹೇಳುತ್ತಿದ್ದಾರೆ, ಬಾಬಾ ನಾವು ನಿಮ್ಮವರಾಗಿದ್ದೇವೆ, ಬಾಬಾ ನಾವು ನಿಮ್ಮವರಾಗಿದ್ದೇವೆ. ಬಾಬಾ ತನ್ನ ಶಕ್ತಿಗಳನ್ನು ನೀಡುತ್ತಾ ಆ ಸುರಕ್ಷಾ ಕವಚದಲ್ಲಿ ಆತ್ಮಗಳಿಗೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಮಕ್ಕಳೇ, ನಾನು ಸದಾ ನಿಮ್ಮ ಜೊತೆಯಲ್ಲಿದ್ದೇನೆ. ಇದು ಅಂತಿಮ ಮಂತ್ರವಾಗಿದೆ, ವಶೀಕರಣ ಮಂತ್ರವಾಗಿದೆ. ನೀವು ನನ್ನ ನೆನಪಿನಲ್ಲಿ ಮಗ್ನರಾಗಿ ಬಿಡಿ. ಪ್ರತಿಯೊಂದು ಆತ್ಮ ಹೇಳುತ್ತಿದೆ, ಒಬ್ಬ ಬಾಬಾ ಮತ್ತೊಬ್ಬರಿಲ್ಲ.
ಶಕ್ತಿಯಿಂದ ತುಂಬಿಕೊಳ್ಳಿ. ಈ ಶಕ್ತಿಗಳನ್ನು ದಾನವನ್ನು ನೀಡಬಹುದು. ಬಾಬಾರವರ ಜೊತೆಯಲ್ಲಿ ಪ್ರತಿಜ್ಞೆ ಮಾಡಿ, ಬಾಬಾ ನಿಮ್ಮನ್ನೇ ನೆನಪು ಮಾಡುತ್ತೇನೆ, ನಿಮ್ಮನ್ನೇ ನೋಡುತ್ತೇನೆ, ನಿಮ್ಮಿಂದಲೇ ಪ್ರತಿ ಕಾರ್ಯ ಮಾಡುತ್ತಾ ಏನೇ ಇದೆ ಎಲ್ಲವೂ ನೀವೇ ಆಗಿದ್ದೀರಾ. ತನ್ನ ಸತ್ಯ ಚಾರ್ಟನ್ನು ನೀಡುತ್ತಾ, ನಾನು ನಿಮ್ಮ ಹೃದಯ ಸಿಂಹಾಸನ ಅಧಿಕಾರಿಯಾಗಬೇಕು. ತಾವು ನನ್ನವರಾಗಿದ್ದೀರಾ, ನಾನು ನಿಮ್ಮವರಾಗಿದ್ದೇನೆ. ಹೇಗಿದ್ದೇನೆ, ಎಲ್ಲಿದ್ದೇನೆ, ನಾನು ನಿಮ್ಮವನಾಗಿದ್ದೇನೆ. ನನಗೆ ಒಬ್ಬ ಶಿವಬಾಬಾ, ಮತ್ತೊಬ್ಬರಿಲ್ಲ. मीठे बच्चे, कोई भी बात आए बस दिल से कहना, मेरे बाबा, मेरे साथी, आ जाओ, मदद करो। तो बाप भी प्यार के बंधन में बंधा हुआ है, तुरंत हाजिर हो जाएगा। लेकिन दिल से कहना है। ऐसे नहीं, मतलब के टाइम याद करो और फिर भूल जाओ। बाबा स्वयं मेरे सम्मुख हाजिर नाजिर है।